ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮುಂದಿನ ಅಂದರೆ ಲಲಿತಾ ಸಹಸ್ರನಾಮದ 16 ಮತ್ತು 17ನೇ ಶ್ಲೋಕ, ಇದುವರೆಗೂ 15 ಶ್ಲೋಕಗಳ ಅರ್ಥಗಳನ್ನು ಹೇಳಿದೆ. ಹಾಗೆ 15 ಮತ್ತು 14ನೇ ಶ್ಲೋಕ ಅರ್ಥವನ್ನು ಹೇಳಬೇಕಾಗುತ್ತೆ. ಇದು ಕೇವಲ ಬರೀ ಓದೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಧ್ಯಾನ ಕ್ರಿಯೆಗಳಲ್ಲಿ ಅದನ್ನ ಬೆಳೆಸ್ತಕ್ಕಂಥದ್ದು ತುಂಬ ಶ್ರೇಷ್ಠ. ಇದೇ ಸುಮ್ಮನೆ ಅದು ಒಂಥರ ಸ್ಥಾಣುರಯಂ ಭಾರಹಾರೋಕರು ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ ನಾವು, ಬೆನ್ನದ ಮೇಲೆ ಸುಮ್ಮನೆ ಊಟ ಹೊತ್ಕೊಂಡು ಹೋಗ್ತಾ ಇರ್ತೀವಿ. ಏನೋ ಅದೇನು ಕಲ್ಲು ಗಂಧನೋ ಅಥವಾ ಮುತ್ತು ರತ್ನಗಳ ಒಂದೂ ಗೊತ್ತಾಗಲ್ಲ. ಆದ್ದರಿಂದ ಅಂಥ ಇದನ್ನು ಸುಮ್ಮನೆ ನಾವೇನೋ ಪಠಣ ಮಾಡಿದಾಗ ಏನು ಅಂದರೆ ಅದೊಂದು ಸುಮ್ಮನೆ ಒಂದು ಭಾರದ ವಸ್ತು ನಮ್ಮ ಜೊತೆಯಲ್ಲಿದ್ದಾಗಿರುತ್ತೆ. ಆದರೆ ಯಾವಾಗ ನಾವು ಅದನ್ನು ಸರಿಯಾಗಿ ಮನನವನ್ನು ಮಾಡಿ ಧ್ಯಾನ ಕ್ರಿಯೆಯಲ್ಲಿ ಬಳಸಿದಾಗ ಅದರ ಶಕ್ತಿ ಆವಾಗ ನಿಮ್ಮಲ್ಲಿ ಚೈತನ್ಯ ಮೂಲಾಧಾರದಿಂದ ಸಹಸ್ರಾರಕ್ಕೆ ಏರಿ ನಿಮಗೆ ಚೈತನ್ಯಗಳು ಉಂಟಾಗುತ್ತೆ. ಆದ್ದರಿಂದ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಕ್ರಿಯೆಗಳನ್ನು ನಾನು ವಿವರಣೆ ಮಾಡ್ತಾಯಿದ್ದೀನಿ. ಇಲ್ಲಿ ಅರುಣಾರುಣ ಕೌಸುಂಭ ವಸ್ತಭಾಸ್ವತ್ಕಟೀತಟಿ ರತ್ನ ಕಿಂಕಿಣಿಕಾರಮ್ಯ ರಸನಾದಾವಭೂಷಿತ. ಅರುಣಾರುಣ ಕೌಸಂಭ ವಸ್ತ್ರಭಾಸುತ್ಕಟೇಜಟೆ ರತ್ನ ಕಿಂಕಿಣಕಾರಮ್ಯ ರಸನಾದಾವಭೂಷಿತ ಅಂದರೆ ಅರುಣಾರುಣ ಅಂದರೆ ಕೆಂಪು ಬಣ್ಣಕ್ಕೆ ಸಮೀಪವಾದ ಗಾಢವಾದ ಕೆಂಪು. ಸಾಮಾನ್ಯ ಉದಯಿಸ್ತಾ ಇರ್ತಕ್ಕಂಥ ಅಥವಾ ಮುಳುಗ್ತಾ ಇರ್ತಕ್ಕಂಥ ಅರುಣ ಅಂದೇನೋ ಉದಯ. ಆದ್ದರಿಂದ ಅಂಥ ಕೆಂಪು ಬಣ್ಣ, ಸೂರ್ಯನ ಬಣ್ಣ ಹೇಗಿರುತ್ತೆ ಹಾಗೆ ಇರ್ತಕ್ಕಂಥ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಕೌಸುಂಬ ವಸ್ತ್ರ ಅಂದರೆ ಈ ಕೇಸರಿ ಬಣ್ಣ ಅಂದರೆ ಕಿತ್ತಳೆ ಬಣ್ಣ ಅಂತ ಹೇಳುತ್ತೆ. ಕುಸುಂಬ ಅಂದರೆ ಈ ಕುಸುಂಬ ಒಂದು ಹೂವು ಅಥವಾ ಕಿತ್ತಳೆ ಹಣ್ಣು, ಇದನ್ನು ನೀವಿಟ್ಕೊಳ್ಳಿ ಆಯಿತಾ. ಆ ಬಣ್ಣದ ವಸ್ತ್ರವನ್ನು ಧರಿಸಿದ್ದಾಳೆ ಅಂತ ಅಂದರೆ ಆ ತಾನು ವಿಧಿಸ್ತಾ ಇರ್ತಕ್ಕಂಥ ಕೆಂಪು ಮತ್ತು ಈ ಕಿತ್ತಳೆ ಮಿಶ್ರಿತ ಏನು ಬಣ್ಣ ಇದೆ ಅದನ್ನು ಧರಿಸತಕ್ಕಂಥವಳು ಅಂತ. ಭಾಸ್ವತ್ ಕಟೀತಟಿ, ಭಾ ಅಂದರೆ ಇದು ಹೊಳಿತಕ್ಕಂಥದ್ದು ಅಂತ. ಇಲ್ಲಿ ಪ್ರಕಾಶಮಾನವಾದ ಅಂದರೆ ಭಾಸ್ವತ್ ಅಂದರೆ ಪ್ರಕಾಶಮಾನವಾದ ಸೊಂಟದ ಪ್ರದೇಶವನ್ನು ಕಟೀತಟಿ ಹೊಂದಿದ್ದಾಳೆ ಅಂತ. ರತ್ನ ಕಿಂಕಿಣಿ, ಇಲ್ಲಿ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಗೆಜ್ಜೆಗಳ ಶಬ್ದ ಅಂತ. ಈ ರತ್ನಗಳು ಒಂದೊಂದಕ್ಕೊಂದು ತಾಗದ ಹಾಗೆ ಕಣ 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 ಅಂತ ಶಬ್ದ ಬರುತ್ತೆ. ಇದಕ್ಕೆ ಕಿಂಕಿಣಿ ರವ ಅಂತ, ಕಿಂಕಿಣಿ ಶಬ್ದ ಅಂತ. ಇಲ್ಲಿ ರಮ್ಯ ರಸನಾಧಾಮ ಅಂದರೆ ರಮ್ಯವಾಗಿರ್ತಕ್ಕಂಥ ಅತೀ ಸುಂದರವಾಗಿರ್ತಕ್ಕಂಥ ಒಂದು ನಡುಕಟ್ಟು ಅಥವಾ ಸರಪಳಿಯನ್ನು ಹೊಂದಿರ್ತಕ್ಕಂಥವಳು ಅಂತ. ಅಂದರೆ ಸುಂದರವಾಗಿ ಇರ್ತಕ್ಕಂಥ ಸರಪಳಿನಲ್ಲಿ ಈ ಮುತ್ತುರತ್ನಗಳನ್ನು ಕಟ್ಟಿ ಅದು ಒಂದಕ್ಕೊಂದು ತಾಕ್ತಾ ಇದ್ದರೆ ಹೇಗೆ ಶಬ್ದ ಬರುತ್ತೆ ನೋಡಿ, ಹಾಗೆ ಅದನ್ನು ಧರಿಸಿರ್ತಕ್ಕಂಥವಳು ಭೂಷಿತ ಅಂದರೆ ಅಲಂಕರಿತಳಾಗಿದ್ದವಳು ಅಂತ. ಅಂದರೆ ಲಲಿತಾಂಬಿಕೆಯ ಕುಸುಂಬದ ಅಂದ್ರೆ ಈ ಕೇಸರಿ ಬಣ್ಣದ ಛಾಯೆಯ ಇರ್ತಕ್ಕಂಥ ಕೆಂಪು ವಸ್ತ್ರವನ್ನು ಧರಿಸಿದ್ದಾಳೆ. ಅವಳ ಸೊಂಟದ ಪ್ರದೇಶವು ತುಂಬ ಪ್ರಕಾಶಮಾನವಾಗಿದೆ. ರತ್ನಗಳಿಂದ ಕೂಡಿದ
ಈ ಮುತ್ತಗಳು ಗೆಜ್ಜೆಗಳುಳ್ಳ ಮುತ್ತುರಥಗಳ ಗೆಜ್ಜೆಗಳನ್ನು ಉಳ್ಳಂತಕ್ಕಂಥ ಸುಂದರವಾದ ನಡುಕಟ್ಟು ಅಥವಾ ಸರಪಳಿ ಅವಳನ್ನು ಅಲಂಕೃತಗೊಳಿಸಿದೆ ಅಂತ ಹೇಳ್ತಾ ಇದ್ದಾನೆ. ಕಾಮೇಶಜ್ಞಾತ ಸೌಭಾಗ್ಯ ಮಾರ್ಧ ಓರುದ್ವಯಾನ್ವಿತ ಮಾಣಿಕ್ಯ ಮುಕುಟಾಕಾರ ಜಾನುದ್ವಯ ವಿರಾಜಿತ. ಇಲ್ಲಿ ಅರ್ಥ ಏನಪ್ಪ ಅಂದರೆ ಕಾಮೇಶಜ್ಞಾತ ಸೌಭಾಗ್ಯ ಅಂದರೆ ತನ್ನ ಪತಿಯಾದ ಕಾಮೇಶ್ವರನಿಗೆ ಅಂದರೆ ಶಿವನಿಗೆ ಮಾತ್ರ ತಿಳಿದಿರ್ತಕ್ಕಂಥ ಜ್ಞಾತ ಅಂದರೆ ತಿಳಿದಿರ್ತಕ್ಕಂಥ ಅತ್ಯುತ್ತಮವಾದ ಸೌಂದರ್ಯ ಮತ್ತು ಐಶ್ವರ್ಯವನ್ನು ಅಂದರೆ ಸೌಭಾಗ್ಯ ಅಂದರೆ ಐಶ್ವರ್ಯವನ್ನು ಹೊಂದಿದ್ದಾಳೆ. ಅವಳ ಸೌಂದರ್ಯವು ಅವನಿಗೆ ಮಾತ್ರ ಪರಿಪೂರ್ಣವಾಗಿ ಗೊತ್ತೇ ಹೊರತು ಇನ್ಯಾರಿಗೂ ಗೊತ್ತಿಲ್ಲ ಅಂತ ಕಾಮೇಶಜ್ಞಾತ ಸೌಭಾಗ್ಯ ಅಂದರೆ ಕಾಮೇಶನಿಗೆ ಒಬ್ಬನಿಗೆ ಮಾತ್ರ ಗೊತ್ತು ಅವಳ ಸೌಂದರ್ಯ ಅಂತ. ಮಾರ್ಧವ ಊರುದ್ವಯಾನ್ವಿತ ಮೃದುತ್ವವನ್ನು ಮಾರ್ಧವ ಹೊಂದಿರುವ ಎರಡು ದ್ವಯ ಅಂದರೆ ಎರಡು ತೊಡೆಗಳು ಊರು ಅಂದರೆ ತೊಡೆಗಳನ್ನು ಹೊಂದಿದ್ದಾಳೆ. ಅವಳ ತೊಡೆಗಳು ಸುಂದರವಾಗಿ ಮೃದುವಾಗಿದೆ ಅಂತ. ಮಾಣಿಕ್ಯ ಮುಕುಟಾಕಾರ ಮಾಣಿಕ್ಯ ಕಿರೀಟದಿಂದ ಅಂದರೆ ಮುಕುಟ ಅಂದರೆ ಕಿರೀಟದ ಆಕಾರದಂತಿರುವ ಜಾನುದ್ವಯ ವಿರಾಜಿತ ಎರಡು ಅಂದರೆ ದ್ವಯ ಅಂದರೆ ಎರಡು ಮೊಣಕಾಲುಗಳಿಂದ ಜಾನು ಅಂದರೆ ಮೊಣಕಾಲುಗಳಿಂದ ಅಲಂಕೃತರಾಗಿದ್ದಾಳೆ, ಪ್ರಕಾಶಿಸುತ್ತಾಳೆ. ವಿರಾಜಿತ ಅವಳ ಮೊಣಕಾಲುಗಳು ಅತಿ ಸುಂದರವಾಗಿ ಮಾಣಿಕ್ಯದ ಕಿರೀಟದ ಆಕಾರವನ್ನು ಹೋಲುವಂತಿದೆ ಅಂತ ಇದರರ್ಥ. ಈ ಸಂಪೂರ್ಣ ಅರ್ಥ ಏನಪ್ಪ ಅಂದರೆ ಲಲಿತಾದೇವಿಯು ತನ್ನ ಪತಿ ಕಾಮೇಶ್ವರನಿಗೆ ಶಿವನಿಗೆ ಮಾತ್ರ ತಿಳಿದಿರುವ ಅದ್ಭುತ ಸೌಂದರ್ಯ ಮತ್ತು ಐಶ್ವರ್ಯವನ್ನು ಹೊಂದಿದ್ದಾಳೆ. ಅವಳು ಮೃದುವಾದ ಎರಡು ತೊಡೆಗಳನ್ನು ಧರಿಸಿದ್ದಾಳೆ. ಅವಳ ಎರಡೂ ಮೊಣಕಾಲುಗಳು ಮಾಣಿಕ್ಯದ ಕಿರೀಟದ ಆಕೃತಿಯಿಂದ ಸುಂದರವಾಗಿ ಕಾಣುತ್ತವೆ ಮತ್ತು ಅವುಗಳಿಂದ ಅವಳು ಅಲಂಕೃತರಾಗಿದ್ದಾಳೆ, ಪ್ರಕಾಶಿಸುತ್ತಿದ್ದಾಳೆ ಅಂತ. ಈ ಎರಡೂ ಶ್ಲೋಕಗಳು ಲಲಿತಾದೇವಿಯ ಅಲಂಕಾರ ಮತ್ತು ದೈಹಿಕ ಸೌಂದರ್ಯವನ್ನು ವರ್ಣಿಸುತ್ತವೆ. 16ನೇ ಶ್ಲೋಕ ಅವಳ ಪ್ರಕಾಶಮಾನವಾದ ಕೆಂಪು ವಸ್ತ್ರ, ಅವಳ ಪ್ರಜ್ವಲಿಸುವ ಸೊಂಟ ಮತ್ತು ರತ್ನ ಖಚಿತವಾದ ನಡುಕಟ್ಟು ಮತ್ತು ಗೆಜ್ಜೆಗಳನ್ನು ಎತ್ತಿ ತೋರಿಸುತ್ತೆ. ಮತ್ತು 17ನೇ ಶ್ಲೋಕ ಅವಳ ಅನನ್ಯ ಸೌಂದರ್ಯ, ತನ್ನ ಪತಿಗೆ ಮಾತ್ರ ಪೂರ್ಣವಾಗಿ ಗೊತ್ತಿರ್ತಕ್ಕಂಥ ಅವಳ ಸುಂದರವಾದ ಮೃದು ತೊಡೆಗಳು ಮತ್ತು ಮಾಣಿಕ್ಯದ ಕಿರೀಟದಂತೆ ಕಾಣುವ ಅತ್ಯಂತ ಸುಂದರವಾದ ಮೊಣಕಾಲುಗಳನ್ನು ವರ್ಣಿಸುತ್ತೆ. ಈ ವರ್ಣನೆಗಳು ಅವಳ ಐಶ್ವರ್ಯ, ಶೋಭೆ ಮತ್ತು ದಿವ್ಯ ಸೌಂದರ್ಯವನ್ನು ಎತ್ತಿ ತೋರಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ಅರುಣಾರುಣ ಕೌಸುಂಬ ವಸ್ತಭಾಸ್ವತ್ಕಟಿ ತಟಿ ದತ್ತ ಕಿಂಚನಿಕಾರಮ್ಯ ಅರ್ಜುನಾಧಾಮ ಭೂಷಿತ. ಇಲ್ಲಿ ವೈಜ್ಞಾನಿಕ ತಾತ್ವಿಕ ಅರ್ಥ, ರಹಸ್ಯ ಅರ್ಥ ಏನಪ್ಪ ಅಂದರೆ ಅರುಣಾರುಣ ಅದು ಪ್ರಾಣಶಕ್ತಿ ಅಂದರೆ ಕುಂಡಲಿನಿ ಚಲನೆಯ ಎರಡು ಹಂತಗಳನ್ನು ಸೂಚಿಸುತ್ತೆ. ಅರುಣ ಎಂಬುದು ಸೂರ್ಯೋದಯದ ಕೆಂಪು ಸ್ಥೂಲ ಜಾಗೃತಿ ಅಂದರೆ ಅರುಣ ಎಂಬುದು ತೀವ್ರವಾದ ಕೆಂಪು ಸೂಕ್ಷ್ಮವಾದ ಜಾಗೃತಿ ಅಥವಾ ಆಂತರಿಕ ಶಕ್ತಿಯ ಉದಯ ಅಂತ ಹೇಳಿದರು. ಅದನ್ನು ನಮ್ಮ ಅಂತರಂಗದಷ್ಟೇ ಉದಯಿಸಬೇಕು ಅಂದರೆ ಈ ಕೆಂಪು ಅಂದರೆ ಸೂರ್ಯ ಉದಯಿಸ್ತಾ ಇರ್ತಕ್ಕಂಥ ಆ ಬಣ್ಣವಾಗಿರ್ತಕ್ಕಂಥ ಕೆಂಪು, ಇದನ್ನು ನಾವು ಮನಸ್ಸಿನಲ್ಲಿ ಸರಿಯಾಗಿ ಜಾಗೃತಿಗೊಳಿಸಬೇಕಾಗತ್ತೆ. ಮತ್ತು ಆಂತರಿಕ ಜ್ಞಾನೋದಯದ ನಡುವಣ ಸ್ಥಿತಿ ಇದು. ಮತ್ತು ಕೌಸುಂಬ ವಸ್ತ್ರ, ಕುಸುಂಬ ಅಂತಕ್ಕಂಥದ್ದು ಒಂದು ಬಗೆಯ ಹೂವು ಅಥವಾ ಕೌಸುಂಬ ಅಂತಕ್ಕಂಥ ಒಂದು ಹಣ್ಣು ಬೇರೆ ಇದೆ. ಇದು ಕಾಮಕಲ
ಇಚ್ಛೆಯನ್ನು ನಿಯಂತ್ರಿಸುವ ಮತ್ತು ಪವಿತ್ರಗೊಳಿಸುವ ದೇವತೆಯ ಶಕ್ತಿ ಇದು. ಆದ್ದರಿಂದ ಈ ಕೆಂಪು ಕುಸುಂಬ ಬಣ್ಣದ ವಸ್ತುವು ರಜೋಗುಣ ಚಟುವಟಿಕೆ, ಸೃಷ್ಟಿ ಮತ್ತು ತೇಜಸ್ಸಿನ ದಿವ್ಯ ಪ್ರಕಾಶ ಇದನ್ನು ಪ್ರತಿನಿಧಿಸುತ್ತೆ. ಇದು ಭೌತಿಕ ಜಗತ್ತಿನಲ್ಲಿ ಕಾರ್ಯನಿರ್ವಹಿಸುವ ದಿವ್ಯ ಶಕ್ತಿಯ ಉಡುಪು ಅಂತ. ರಜೋಗುಣ ಮತ್ತು ತೇಜಸ್ಸನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಭೌತಿಕ ಜಗತ್ತಿನಲ್ಲಿರ್ತಕ್ಕಂಥ ಒಂದು ದಿವ್ಯವಾದ ಶಕ್ತಿ, ಇದು ಚೆನ್ನಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಶಕ್ತಿ ಅಂತ. ಭಾಸ್ವತ್ ಕಟಿ ತಟಿ ಅಂದರೆ ಸೊಂಟ, ಕಟಿ ಅಂದರೆ ಸೊಂಟ, ಭಾಸ್ವತ್ ಅಂದರೆ ಆಗಲೇ ಹೇಳ್ತಕ್ಕಂಥ ಹೊಳಿತಕ್ಕಂಥದ್ದು ಸ್ವಾಧಿಷ್ಠಾನ ಚಕ್ರದ ಸ್ಥಾನ ಇದು. ಅಂದರೆ ಈ ಪ್ರಕಾಶಮಾನವಾದ ಸೊಂಟವು ಈ ಚಕ್ರದಲ್ಲಿ ಸಂಚಿತವಾದ ಶಕ್ತಿಯ ಅಂದರೆ ಕುಂಡಲಿನಿಯ ಜಾಗೃತಿ ಮತ್ತು ಪ್ರಕಾಶವನ್ನು ಸೂಚಿಸುತ್ತೆ. ಇದು ಸೃಜನಾತ್ಮಕ ಶಕ್ತಿಯ ಕೇಂದ್ರ ಅಂತ ನಾವು ಹೇಳ್ಬೋದು. ರತ್ನ ಕಿಂಚಿಣಿ ಭೂಷಿತ ಅದು ಅಂತಕ್ಕಂಥದ್ದು ಏನಂದರೆ ರತ್ನ ಖಚಿತ ನಡುಕಟ್ಟು ಮತ್ತು ಗೆಜ್ಜೆಗಳ ನಾದ, ದಿವ್ಯ ಶಬ್ದ ಇದು. ಮತ್ತು ಬಿಂದು, ನಾದ ಮತ್ತು ಬಿಂದು ಈ ಶುದ್ಧ ಚೈತನ್ಯದ ಬಿಂದು ಇದರ ತಾತ್ವಿಕ ಸಿದ್ಧಾಂತವನ್ನು ಸೂಚಿಸುತ್ತೆ. ಪ್ರತಿ ರತ್ನವು ಒಂದು ದಿವ್ಯ ಗುಣವನ್ನು ಪ್ರತಿನಿಧಿಸಿದ್ರೆ, ಗೆಜ್ಜೆಗಳ ಶಬ್ದವು ಅನಂತ ಶಬ್ದ ಬ್ರಹ್ಮ ಅಂದರೆ ಓಂಕಾರ, ಇದರ ಸೂಕ್ಷ್ಮ ಅಭಿವ್ಯಕ್ತಿ ಇದು. ಇಲ್ಲಿ ನಡುಕಟ್ಟು ರಸನ ಅಂದರೆ ಗ್ರಂಥಿಗಳ ಆಧ್ಯಾತ್ಮಿಕ ಗ್ರಂಥಿಗಳು ಅಂತಂದರೆ ಆಧ್ಯಾತ್ಮಿಕ ಗಂಟು, ಇದರ ಬಂಧನನ ಸೂಚಿಸುತ್ತೆ. ಆದ್ದರಿಂದ ನಮಗೆ ಆಧ್ಯಾತ್ಮಿಕ ಬಂಧನ ಬೇಕು ಅಂತಂದರೆ ಈ ಶ್ಲೋಕವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಧ್ಯಾನಿಸಬೇಕಾಗುತ್ತೆ. ಆದ್ದರಿಂದ ಅದರ ಧಾರಣೆಯು ಅವುಗಳನ್ನು ದಿವ್ಯ ಆಭರಣಗಳಾಗಿ ಪರಿವರ್ತಿಸಲಾಗಿದೆ ಎಂದು ತೋರಿಸುತ್ತೆ. ಅಂದರೆ ಶಕ್ತಿಯಿಂದ ಸುತ್ತುವರಿಸಲ್ಪಟ್ಟಿದೆ ಅಂತ ಇದರ ಅರ್ಥ ಆಗುತ್ತೆ. ಈ ಆಧ್ಯಾತ್ಮಿಕತೆಗಳ ಮಹತ್ವ ಏನಪ್ಪ ಅಂದರೆ, ಈ ಹೆಸರುಗಳು ಲಲಿತಾದೇವಿಯ ಸೃಷ್ಟಿಯ ಚೈತನ್ಯ ಶಕ್ತಿಯಾಗಿ ಸಕ್ರಿಯವಾಗಿದ್ದಾಳೆ ಅಂತ ತೋರಿಸುತ್ತೆ. ಇದು ರಜೋಗುಣಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಮತ್ತು ಅವಳು ಸ್ವಾಧಿಷ್ಠಾನ ಚಕ್ರದಲ್ಲಿ ವಾಸಿಸುವವಳು ಮತ್ತು ಅಲ್ಲಿನ ಶಕ್ತಿಯನ್ನು ನಿಯಂತ್ರಿಸುವವಳು. ಇದು ಸೃಜನಾತ್ಮಕತೆ, ಜೀವನ ಶಕ್ತಿ ಮತ್ತು ಐಶ್ವರ್ಯದ ಆಧಾರ ಅಂತ ಹೇಳ್ಬೋದು. ಯಾರಿಗೆ ಈ ಎಲ್ಲವೂ ಬೇಕು, ಯಾವುದು ಅಲ್ಲಿನ ಶಕ್ತಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಇದು ಸೃಜನಾತ್ಮಕತೆ ಮತ್ತು ಜೀವನದಲ್ಲಿ ಮತ್ತು ಐಶ್ವರ್ಯದ ನಮಗೇನಾದರೂ ಬೇಕು ಅಂತಂದರೆ ಈ ಶ್ಲೋಕವನ್ನು ಧ್ಯಾನದ ಮೂಲಕ ಧ್ಯಾನಿಸಿ ಪಡೆಯಬಹುದು. ಅವಳು ದಿವ್ಯ ಶಬ್ದ ಅಂದರೆ ನಾದ ಮತ್ತು ದಿವ್ಯ ಬಿಂದು ಅಂದರೆ ಶುದ್ಧ ಚೈತನ್ಯ. ದಿವ್ಯ ಶಬ್ದ ಅಂದರೆ ನಾದ ಮತ್ತು ಬಿಂದು ಅಂತಂದರೆ ಶುದ್ಧ ಚೈತನ್ಯ. ಇದರ ಅಭಿವ್ಯಕ್ತಿ ಅಂತ ಲಲಿತಾ ಸುಂದರಿಯಿಂದ ವರ್ಣಿಸ್ತಿರ್ತಕ್ಕಂಥದ್ದು. ನಾದ ಮತ್ತು ಬಿಂದು ಅಂದರೆ ದಿವ್ಯ ಶಬ್ದ ಮತ್ತು ದಿವ್ಯ ಚೈತನ್ಯದ ಅಭಿವ್ಯಕ್ತಿಯವಳು ಅಂತ. ಅವಳ ಶಕ್ತಿಯಿಂದ ಜೀವನದಲ್ಲಿ ಭೌತಿಕವಾದದ್ದು ಅಂದರೆ ವಸ್ತ್ರಾಲಂಕಾರ ಮತ್ತು ಆಧ್ಯಾತ್ಮಿಕವಾದದ್ದು ಅಂದರೆ ಚಕ್ರಶಕ್ತಿ, ನಾದ, ಇದು ಒಂದಾಗುತ್ತೆ ಅಂತ. ಅವಳು ಭೌತಿಕತೆಯನ್ನು ಆಧ್ಯಾತ್ಮಿಕತೆಯ ವಾಹನವನ್ನಾಗಿ ಪರಿವರ್ತಿಸ್ತಾಳೆ. ಮತ್ತು ಧ್ಯಾನಕ್ರಮ ಏನಪ್ಪ ಅಂದರೆ ದೇವಿಯನ್ನು ಕುಸುಂಬ ಅಂದರೆ ಕೆಂಪು ಬಣ್ಣದ ಪ್ರಜ್ವಲಿಸುವ ವಸ್ತ್ರ ಧರಿಸಿದವಳಾಗಿ ಧ್ಯಾನಿಸಬೇಕಾಗುತ್ತೆ. ನೀವು ಅವಳು ಸೊಂಟದ ಪ್ರದೇಶದ ಸ್ವಾಧಿಷ್ಠಾನ ಚಕ್ರದ ಮೇಲೆ ಗಮನ ಕೇಂದ್ರೀಕರಿಸಬೇಕಾಗುತ್ತೆ ಮತ್ತು ಅದು ಅತ್ಯಂತ ಪ್ರಕಾಶಮಾನವಾಗಿ ಸೃಜನಾತ್ಮಕ ಶಕ್ತಿಯನ್ನು ಹೊರಸೂಸುತ್ತಿರುವಂತೆ ನಾವು ಮನಸ್ಸಲ್ಲಿ ಭಾವಿಸ್ಕೋಬೇಕಾಗುತ್ತೆ.
ಅವಳ ಸೊಂಟದ ಸುತ್ತಲೂ ರತ್ನಖಚಿತ ನಡುಕಟ್ಟು ಮತ್ತು ಗೆಜ್ಜೆಗಳಿರುವಂತೆ ನಾವು ಭಾವಿಸಬೇಕು. ಆ ಗೆಜ್ಜೆಗಳಿಂದ ಹೊರಡುವ ಸೂಕ್ಷ್ಮವಾದ ಮಧುರವಾದ ದಿವ್ಯವಾದ ಶಬ್ದವನ್ನು ನಾದಬ್ರಹ್ಮ ಅಂದರೆ ಆಂತರಿಕವಾಗಿ ಕೇಳಲು ಪ್ರಯತ್ನಿಸಬೇಕಾಗುತ್ತೆ. ಈ ಶಬ್ದವು ಮನಸ್ಸನ್ನು ಶಾಂತಗೊಳಿಸಿ ಆಳವಾದ ಧ್ಯಾನಕ್ಕೆ ಕೊಂಡೊಯ್ಯಬೇಕಾಗುತ್ತೆ ನಾವು ಅದನ್ನು. ಈ ಶಬ್ದ ಅನಂತತೆ ಮತ್ತು ಚೈತನ್ಯದ ಏಕತೆಯ ಪ್ರತೀಕ ಅಂತ ಭಾವಿಸಬೇಕು. ಅಂದರೆ ಏಕತೆ ಅಂದರೆ ಬಿಂದು. ಈ ಕಾಮೇಶಜ್ಞಾತ ಸೌಭಾಗ್ಯ ಮಾರ್ಧವೋರುದ್ವಯ ಅಂತ ಮಾಣಿಕ್ಯ ಮುಕುಟಾಕಾರ ಗಾನದ್ವಯ ವಿರಾಜಿತ. ಇದು ಏನು ಹೇಳುತ್ತಾ ಅಂದರೆ ಕಾಮೇಶಜ್ಞಾತ ಸೌಭಾಗ್ಯ ಅಂದರೆ ಕಾಮೇಶ ಶಿವ ಎಂಬುದು ಪರಮಾತ್ಮನ ಪ್ರತೀಕ. ಸೌಭಾಗ್ಯ ಅಂದರೆ ಪೂರ್ಣ ಐಶ್ವರ್ಯ ಎಂಬುದು ಪರಾಶಕ್ತಿ ಪರಮಾತ್ಮನ ಶಕ್ತಿ. ಈ ಕಾಮೇಶ ಜ್ಞಾತ ಎಂದರೆ ಈ ಶಕ್ತಿಯ ಸಂಪೂರ್ಣ ಸ್ವರೂಪ ಮತ್ತು ಸೌಂದರ್ಯವನ್ನು ಪರಮಾತ್ಮನಿಗೆ ಮಾತ್ರ ತಿಳಿಯುತ್ತೆ. ಇದು ಶಿವ ಮತ್ತು ಶಕ್ತಿಯ ಪರಸ್ಪರ ಅವಿನಾಭಾವ ಸಂಬಂಧ ಮತ್ತು ಏಕತ್ವ ಐಕ್ಯತೆ ಅದ್ವೈತದ ಸಿದ್ಧಾಂತವನ್ನು ಸೂಚಿಸುತ್ತೆ. ಅವಳ ಸೌಂದರ್ಯವು ಅವರ ಸಂಯೋಗದಿಂದ ಉಂಟಾಗುವ ಪರಿಪೂರ್ಣತೆ ಇದು ಅಂತ ವಿವರಣೆ ಮಾಡುತ್ತೆ. ಮಾರ್ಧವ ಊರುದ್ವಯಾನ್ವಿತ, ಮಾರ್ಧವನು ಮೃದುತ್ವ ಎಂಬುದು ಸಾತ್ವಿಕ ಗುಣದ ಪ್ರತೀಕ. ಊರು ಅಂದರೆ ತೊಡೆಗಳು, ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳ ಅಂದರೆ ಅನ್ನಮಯ ಮತ್ತು ಪ್ರಾಣಮಯ ಕೋಶಗಳ ಆಧಾರವನ್ನು ಸೂಚಿಸುತ್ತೆ. ಮೃದುವಾದ ತೊಡೆಗಳು ದೇವಿಯ ಜಗತ್ತನ್ನು ಸೌಮ್ಯತೆ, ಸಹನೆ ಮತ್ತು ಸಾತ್ವಿಕ ಶಕ್ತಿಯಿಂದ ಧಾರಣೆ ಮಾಡುತ್ತಾಳೆ ಎಂಬುದನ್ನು ಸೂಚಿಸುತ್ತೆ. ಇದು ಈ ಮಾಣಿಕ್ಯ ಮುಕುಟಾಕಾರ ಜ್ಞಾನದ್ವಯ. ಮಾಣಿಕ್ಯ ಅಂದ್ರೇನು? ಕೆಂಪು. ಪರಿಪೂರ್ಣ ಜ್ಞಾನ ಅಂದರೆ ಪ್ರಜ್ಞಾ ಮತ್ತು ಜ್ವಲಿಸುವ ಚೈತನ್ಯದ ಅಂದರೆ ತೇಜಸ್ಸು ಇದರ ಪ್ರತೀಕ ಅಂತ. ಮುಕುಟ ಅಂದರೆ ಕಿರೀಟ. ಸಹಸ್ರಾರದ ಮುಕುಟ ಚಕ್ರದ ಆಧ್ಯಾತ್ಮಿಕ ಜಾಗೃತಿಯ ಉನ್ನತ ಕೇಂದ್ರ ಪ್ರತೀಕ ಇದು. ಆದ್ದರಿಂದ ಜಾನು ಅಂದರೆ ಮೊಣಕಾಲು, ಮೂಲಾಧಾರದ ಚಕ್ರದ ಆಧ್ಯಾತ್ಮಿಕ ಶಕ್ತಿಯ ಆಧಾರ. ಮೂಲಾಧಾರ ಚಕ್ರದ ಸ್ಥಾನ ಮತ್ತು ಆಕಾರವನ್ನು ಸೂಚಿಸುತ್ತೆ. ಮೊಣಕಾಲುಗಳು ಕಿರೀಟದ ಆಕಾರದಲ್ಲಿರುವುದು ಮೂಲಾಧಾರದಲ್ಲಿ ಸುಪ್ತವಾಗಿರುವ ಕುಂಡಲಿನಿ ಶಕ್ತಿಯ ಅಂದರೆ ಮೊಣಕಾಲು. ಸಹಸ್ರಾರದ ಕಿರೀಟ ಪರಿಪೂರ್ಣತೆ ಮತ್ತು ಪ್ರಕಾಶವನ್ನು ಹೊಂದಿದೆ. ಈ ತತ್ವವನ್ನು ಸೂಚಿಸುತ್ತೆ. ಇದು ಆಧಾರದಿಂದ ಶಿಖರದವರೆಗಿನ ಏಕತೆಯನ್ನು ತೋರಿಸುತ್ತೆ. ಅಂದರೆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಇದನ್ನು ವರ್ಣಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದು ಐಕ್ಯತೆಯ ಒಂದು ಉತ್ತುಂಗ ಸ್ಥಿತಿ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ಮಹತ್ವ ಏನಪ್ಪ? ಈ ಹೆಸರುಗಳು ಲಲಿತಾದೇವಿಯ ಅಂದರೆ ಶಿವನೊಂದಿಗೆ ಅವಿನಾಭಾವ ಸಂಬಂಧ ಮತ್ತು ಏಕತ್ವವನ್ನು ಒತ್ತಿ ಹೇಳುತ್ತೆ. ಅವಳ ಸಂಪೂರ್ಣತೆ ಅಂದರೆ ಸೌಭಾಗ್ಯ ಅವನೊಂದಿಗೆ ಐಕ್ಯದಿಂದ ಬರುತ್ತದೆ ಮತ್ತು ಅದನ್ನು ಅವನಿಗೆ ಮಾತ್ರ ಅಂದರೆ ಶಿವನಿಗೆ ಮಾತ್ರ ಪರಿಪೂರ್ಣವಾಗಿ ತಿಳಿದಿರುತ್ತದೆ. ಅವಳು ಸಾತ್ವಿಕ ಗುಣದ ಅಂದರೆ ಮಾರ್ಧವ ಮೂರ್ತ ರೂಪ ಮತ್ತು ಜಗತ್ತನ್ನು ಅದರಿಂದಲೇ ಧಾರಣೆ ಮಾಡಿದ್ದಾಳೆ ಅಂತ ಹೇಳ್ಬೋದು. ಊರು ಅಂತಕ್ಕಂಥದ್ದು ಧಾರಣೆ. ಇಲ್ಲಿ ಅವಳು ಆಧ್ಯಾತ್ಮಿಕ ಪ್ರಯಾಣದ ಎರಡು ತುದಿಗಳನ್ನು ಪ್ರತಿನಿಧಿಸುತ್ತಾಳೆ. ಮೂಲಾಧಾರದ ಅಂದರೆ ಜಾನು ಆಧಾರದ ಭೌತಿಕತೆ, ಮೂಲಾಧಾರದ ಅಡಿಗಲ್ಲಿನ ಶಕ್ತಿ ಮತ್ತು ಸಹಸ್ರಾರದ ಅಂದರೆ ಪರಿಪೂರ್ಣ ಸಹಸ್ರಾರದ ಪರಿಪೂರ್ಣ ಜ್ಞಾನ ಮತ್ತು ಪ್ರಕಾಶ ಅವಳಲ್ಲಿ ಈ ಎರಡೂ ಏಕವಾಗಿದೆ ಅಂತ. ಏನು? ಸಹಸ್ರಾರ ಅಂದರೆ ಮುಕುಟ ಶಿಖರ ಪರಮಜ್ಞಾನ. ಮುಕುಟ ಅಂದರೆ ಶಿಖರ ಅಂದರೆ ಪರಮಜ್ಞಾನ, ಅದರ ಪರಮಜ್ಞಾನ ಅವಳಿಗೆ ಹೊಂದಿರತಕ್ಕಂಥದ್ದು ಅಂತ. ಈ ಧ್ಯಾನದಲ್ಲಿ ಹೇಗಪ್ಪ ಅಂತಂದರೆ ದೇವಿಯ ಸೌಂದರ್ಯ ಮತ್ತು ಐಶ್ವರ್ಯವು ಸೌಭಾಗ್ಯ ಅಂದರೆ ಐಶ್ವರ್ಯ,
ಶಿವನೊಂದಿಗೆ ಪರಿಪೂರ್ಣ ಐಕ್ಯದಿಂದ ಕಾಮೇಶ ಜ್ಞಾತ ಅಂತ ಏನು ಹೇಳಿದ್ದೀವಿ ಅದು ಬಂದಿದೆ ಅಂತ ಭಾವಿಸಿ ಈ ಐಕ್ಯವೇ ಅವಳ ಸಾರ್ವಭೌಮತ್ವ ಅನ್ನೋದನ್ನು ನಾವು ಅರಿತುಕೋಬೇಕು. ಅವಳ ಮೃದುವಾದ ತೊಡೆಗಳ ಅಂದರೆ ಮಾರ್ಧವ ಊರು ಅಂತ ಏನು ಹೇಳಿದೆ ಅದನ್ನು ಅದರ ಮೇಲೆ ಗಮನ ಕೇಂದ್ರೀಕರಿಸಬೇಕಾಗುತ್ತೆ. ಇವು ಸೌಮ್ಯತೆ, ಸ್ಥಿರತೆ ಮತ್ತು ಸಾತ್ವಿಕ ಶಕ್ತಿ ಇವುಗಳ ಪ್ರತೀಕ. ನಮಗೆ ಒಂದು ಕಡೆ ಸರಿಯಾಗಿ ಕೂತ್ಕೋಬೇಕು, ಸ್ಥೈರ್ಯತೆ ಬೇಕು ಅಂತಂದರೆ ಈ ಶ್ಲೋಕ, ಈ ಬಾರ್ಧವ ಊರು ಅಂತ ಏನು ಹೇಳಿದ್ದೀವಿ, ತೊಡೆಗಳ ಪ್ರದೇಶವನ್ನು ಏನು ಹೇಳಿದ್ದೀವಿ, ಅದನ್ನು ಸರಿಯಾಗಿ ನಾವು ಇದು ಧ್ಯಾನ ಮಾಡಿದಾಗ ನಮಗೆ ಒಂದು ಕಡೆ ಸ್ಥಿರವಾಗಿ ಕೂತ್ಕೊಳ್ತಕ್ಕಂಥ ಚೈತನ್ಯ ಉಂಟಾಗುತ್ತೆ. ಅದಕ್ಕೋಸ್ಕರ ಈ ಶ್ಲೋಕವನ್ನು ಪಠನೆ ಮಾಡಬೇಕಾಗತ್ತೆ. ಈ ಜಗತ್ತು ಅವಳ ಸೌಮ್ಯತೆಯಿಂದಲೇ ಹೇಗೆ ಧಾರಣೆಗೊಳ್ಳುತ್ತಿದೆ ಅಂತ ನಾವು ಭಾವಿಸಬೇಕಾಗತ್ತೆ ಆ ಟೈಮ್ನಲ್ಲಿ. ಆದ್ದರಿಂದ ಜಗತ್ತಿನ ಧಾರಣೆಯನ್ನು ಮಾಡ್ತಕ್ಕಂಥ ಶಕ್ತಿ ಯಾರಿಗೆ ಅಂದರೆ ಲಲಿತಾ ಮಹಾತ್ರಿಪುರ ಸುಂದರಿಗೆ ಮಾತ್ರ. ಆದ್ದರಿಂದ ಅಂಥ ಚೈತನ್ಯವನ್ನು ಧ್ಯಾನ ಮಾಡಿದಾಗ ನಮಗೆ ಧಾರಣಾಶಕ್ತಿ ಬಂದ್ಬಿಡುತ್ತೆ. ಅವಳ ಮೊಣಕಾಲುಗಳು ಜಾನು ಇದ್ರ ಮೇಲೆ ಗಮನ ಕೇಂದ್ರೀಕರಿಸಬೇಕಾಗುತ್ತೆ. ಅವು ಮಾಣಿಕ್ಯದ ಕಿರೀಟದ ಆಕಾರದಲ್ಲಿರುವಂತೆ ಭಾವನೆ ಮಾಡಬೇಕು. ಈ ದೃಶ್ಯವನ್ನು ಆಧ್ಯಾತ್ಮಿಕ ಪ್ರತೀಕವಾಗಿ ಗ್ರಹಿಸಿ ಮೊಣಕಾಲುಗಳು ಅಂದರೆ ಮೂಲಾಧಾರ, ಕುಂಡಲಿನಿ ಶಕ್ತಿ ಇಲ್ಲಿಂದ ಪ್ರಾರಂಭ ಮಾಡಿ ಕಿರೀಟದ ಅಂದರೆ ಸಹಸ್ರಾರ ಅಂದರೆ ಪರಮಜ್ಞಾನ, ಉನ್ನತ ಜ್ಞಾನ ಇದರ ಆಕಾರವನ್ನು ಹೊಂದಿರುವ ಮೂಲಾಧಾರದಲ್ಲಿಯೇ ಸಹಸ್ರಾರದ ಪರಿಪೂರ್ಣತೆ ಅಡಗಿದೆ ಎಂಬುದನ್ನು ಇದು ಸೂಚಿಸುತ್ತೆ. ಇದು ಅದನ್ನು ಮೂಲಾಧಾರದಿಂದ ಸಹಸ್ರಾರದವರೆಗಿನ ಶಕ್ತಿ ಪ್ರವಾಹವನ್ನು ನಾವು ಭಾವನೆ ಮಾಡಬೇಕಾಗುತ್ತೆ. ಈ ಮೊಣಕಾಲುಗಳು ಅಂದರೆ ಕೆಂಪು ಮಾಣಿಕ್ಯದಂತೆ ಪ್ರಕಾಶಿಸುತ್ತಿರುವಂತೆ ಭಾವನೆ ಮಾಡಬೇಕು. ಇದು ಜಾಗೃತವಾಗುತ್ತಿರುವ ದಿವ್ಯ ಶಕ್ತಿಯ ಅಂದರೆ ಕುಂಡಲಿನಿಯ ಸಂಕೇತ. ಇದು ಒಟ್ಟಾರೆ ಧ್ಯಾನದ ಸೂತ್ರ ಏನಪ್ಪ ಅಂದರೆ 2 ಶ್ಲೋಕಗಳನ್ನು ಧ್ಯಾನಿಸುವಾಗ ದೇವಿಯ ಸ್ವಾಧಿಷ್ಠಾನ ಚಕ್ರದಿಂದ ಮೂಲಾಧಾರ ಚಕ್ರದವರೆಗೆ ಹಂಗೆ ಪ್ರಕಾಶಮಾನವಾದ ಸೊಂಟ, ಇದನ್ನು ಅಂದರೆ ಮೊಣಕಾಲು, ಸೊಂಟ ಮೊಣಕಾಲು, ಸ್ವಾಧಿಷ್ಠಾನದಿಂದ ಮೂಲಾಧಾರದವರೆಗೆ ದೃಶ್ಯವನ್ನು ನಮ್ಮ ಮನಸ್ಸಲ್ಲಿ ಸ್ಥಿರೀಕರಿಸಬೇಕಾಗತ್ತೆ. ಅವಳ ಉಡುಗೆ ತೊಡುಗೆಗಳು, ಕೆಂಪು ವಸ್ತ್ರ, ರತ್ನಾಭರಣಗಳು ಮತ್ತು ದೇಹದ ಭಾಗಗಳು ಅಂದರೆ ಸೊಂಟ, ತೊಡೆ, ಮೊಣಕಾಲು, ದಿವ್ಯ ಶಕ್ತಿ, ಸೃಷ್ಟಿ, ನಾದಬ್ರಹ್ಮ, ಶಿವಶಕ್ತಿಯ ಐಕ್ಯ, ಸಾತ್ವಿಕತೆ ಮತ್ತು ಮೂಲಾಧಾರದಿಂದ ಸಹಸ್ರಾರದವರೆಗಿನ ಆಧ್ಯಾತ್ಮಿಕ ಏಕತೆಗಳ ಸಾತ್ವಿಕ ಸತ್ಯಗಳನ್ನು ಪ್ರತಿಬಿಂಬಿಸುತ್ತೆ ಅಂತ ಭಾವಿಸಬೇಕಾಗುತ್ತೆ. ಅವಳ ಪ್ರತಿ ಅಂಶವು ಆಳವಾದ ರಹಸ್ಯವನ್ನು ಹೊಂದಿದೆ. ಧ್ಯಾನದ ಗಮನವನ್ನು ಈ ದೇಹದ ಭಾಗಗಳ ಮೇಲೆ ಇರಿಸಿ ಅವುಗಳ ಪ್ರತೀಕಾತ್ಮಕ ಅರ್ಥವನ್ನು ಚಿಂತಿಸಿ ಮತ್ತು ಆ ಅರ್ಥದಲ್ಲಿ ಲೀನವಾಗಿ ಆ ಅನುಭವದಿಂದ ಹೊರಹೊಮ್ಮುವ ದಿವ್ಯ ಗುಣಗಳು ಅಂದರೆ ಶಕ್ತಿ, ಜ್ಞಾನ, ಶಾಂತಿ, ಏಕತೆ ತನಗೂ ಅನುಭವಕ್ಕೆ ಬರುವಂತೆ ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ಆ ಭಗವಂತನಲ್ಲಿ, ಈ ಆತ್ಮ ಪರಮಾತ್ಮನಲ್ಲಿ ಐಕ್ಯ ಹೊಂದುವುದರಲ್ಲಿ ಸಂದೇಹನೇ ಇಲ್ಲ. ಎಲ್ಲಿ ಶ್ರದ್ಧಾಭಕ್ತಿ ಇರುತ್ತೋ ಅಲ್ಲಿ ಸಂಪೂರ್ಣ ಐಕ್ಯತೆ ಖಂಡಿತವಾಗಿ ಉಂಟಾಗುತ್ತೆ. ಆ ದೇವಿ ಖಂಡಿತವಾಗಿ ಒಲಿತಾಳೆ. ಭಕ್ತಿನೇ ಇಲ್ಲದಲೆ, ನೀವು ಶ್ರದ್ಧೆನೇ ಇಲ್ಲದಲೆ ಏನು ಮಾಡೋದು ಕೂಡ ವ್ಯರ್ಥ ಆಗುತ್ತೆ. ಆದ್ದರಿಂದ ಆಳವಾಗಿ ನಾವು ಮುಳುಗದಾಗ ಲಲಿತಾದೇವಿಯೇ ನಿಮ್ಮ ಮನೆಯಲ್ಲಿ ನೆಲೆಸಿರೋದ್ರಲ್ಲಿ ಖಂಡಿತವಾಗಿ ಸಂಶಯ ಇಲ್ಲವೇ ಇಲ್ಲ, ನೆಲೆಸೇ ನೆಲೆಸ್ತಾಳೆ. ಆದ್ದರಿಂದ ಆ ಲಲಿತಾದೇವಿ ನಿಮಗೆ ಈ 16 ಮತ್ತು 17 ಶ್ಲೋಕಗಳಲ್ಲಿ ಸಂಪೂರ್ಣವಾಗಿ ಏನಿದೆಯೋ ಅದನ್ನು ತೊಡಗಿಸ್ಕೊಂಡು ಆ ದೇವಿಯ ಶಕ್ತಿಯನ್ನು ಪಡೀರಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಈ ಆಖ್ಯಾನವನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.